जनतेचा अधिकारनामा जाणीव हक्काची या न्यूज चॅनल मध्ये आपले स्वागत आहे। शौर्य स्त्री धर्मस्थळ आपत्ती निवारण पथक बेडक्याळ यांच्या वतीने कॅन्डल मार्च 22 एप्रिल 2025 रोजी जम्मू काश्मीर येथील पहलगाम या ठिकाणी झालेल्या आतंकवादी हल्ल्यामध्ये मृत पावलेल्या भारतीय नागरिकांना शौर्य स्त्री धर्मस्थळ आपत्ती निवारण पथक बेडक्याळ यांच्याकडून श्री रेणुका मंदिर वाल्मिकी नगर ते बाजारपेठ मार्गे सुतार गल्लीतून जुन्या बस स्टँड पर्यंत शांततेत कॅन्डल मार्च कडून भावपूर्ण श्रद्धांजली वाहण्यात आली। अशा आतंकवादी घटना पुन्हा देशामध्ये घडू नये यासाठी ठोस निर्णय घेण्यात यावे अशी विनंती करण्यात आली। या प्रसंगी प्रमुख नेते श्री R.G. डोमने, श्री मलगोंडा पाटील यांनी श्रद्धांजली संदेश वाहिले। या प्रसंगी विभागीय पर्यवेक्षक, सेवा प्रतिनिधी, शौर्य संघटनेचे सर्व स्वयंसेवक, गावातील नागरिक, ग्रामस्थ, स्वसहाय्य संघाच्या महिला सदस्य उपस्थित होत्या। स्थानिक पत्रकार व सदलगा पोलीस ठाण्याचे सहकार्य लाभले। आभार शौर्य तालुका कॅप्टन श्री बाळासाहेब शिंदे यांनी मानले। ನ್ಯೂಸ್ ಚಾನೆಲ್ ಹತ್ಯೆಯನ್ನ ಮಾಡಿದ್ರು। ಈ ಹತ್ಯೆಯನ್ನ ನಾವು ಧರ್ಮಸ್ಥಳದ ಪರವಾಗಿ ಹಾಗೂ ಸಮಸ್ತ ನಮ್ಮ ಗ್ರಾಮಸ್ಥರ ಪರವಾಗಿ ನಿಷೇಧಿಸುತ್ತೇವೆ, ಖಂಡಿಸುತ್ತೇವೆ। ಅದೇ ರೀತಿಯಾಗಿ ಈ ಒಂದು ಘಟನೆಯಲ್ಲಿ ನಮ್ಮ ಭಾರತೀಯರು 27 ಜನ ಮರಣವನ್ನು ಹೊಂದಿದ್ರು। ಅವರ ಆತ್ಮಕ್ಕೆ ದೇವರು ಸದ್ಗತಿ ನೀಡಲಿ। ಅದೇ ರೀತಿಯಾಗಿ ನಾವೆಲ್ಲ ಭಾರತೀಯರು ಈ ಒಂದು ಮರಣ ಹೊಂದಿದಂತ ಕುಟುಂಬದವರ ಒಂದು ದುಃಖದಲ್ಲಿ ಸಹಭಾಗಿಯಾಗಿದ್ದೇವೆ। ನಾವು ನಿಮ್ಮ ಜೊತೆಗಿದ್ದೇವೆ। ಅದರ ಜೊತೆಗೆ ಈ ಒಂದು ಘಟನೆ ನಡೆದಿದೆ, ಆ ಘಟನೆಯನ್ನು ಸಹಿತ ನಾವೆಲ್ಲರೂ ಸಹಿತ ನಿಷೇಧಿಸುತ್ತೇವೆ ಎನ್ನುವಂತ ಮಾತನ್ನ ಹೇಳುತ್ತಾ, ಭಾರತ ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ। ಇಲ್ಲಿ ಜಾತಿ, ಮತ, ಪಂಥ ಬೇರೆ ಬೇರೆ ಯಾವುದೇ ಇದ್ರೂ ಸಹಿತ ನಾವೆಲ್ಲರೂ ಸಹಿತ ಒಂದು ಎನ್ನುವಂತ ಭಾವನೆ ನಮ್ಮಲ್ಲಿದೆ। ನಮ್ಮಲ್ಲಿರುವಂತ ಧರ್ಮ ಯಾವುದಾದ್ರೆ ಅದು ಮಾನವೀಯತೆಯ ಧರ್ಮ। ಈ ಮಾನವೀಯತೆಯ ಧರ್ಮವನ್ನು ಮರೆತು ಅಮಾಯಕವಾಗಿ ನೋಡಬೇಕಾಗಿತ್ತಂದ್ರೆ ಅಮಾನವೀಯತೆಯನ್ನು ತೋರಿಸುತ್ತಾ ಈ ಭಯೋತ್ಪಾದಕರು ಒಂದು ನೀಚ ಕೃತ್ಯವನ್ನು ಮಾಡಿದ್ದಾರೆ। ಈ ಕೃತ್ಯವನ್ನ ನಾವು ಧರ್ಮಸ್ಥಳದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಇದನ್ನು ನಿಷೇಧಿಸುತ್ತೇವೆ। ಇಂಥ ಘಟನೆ ಮುಂಬರುವ ದಿನಗಳಲ್ಲಿ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲಿಯೂ ಸಹಿತ ಜಗತ್ತಿನಲ್ಲಿ ಇಂಥ ಘಟನೆ ಮರುಕಳಿಸಿದಂತೆ ತಕ್ಕ ಉತ್ತರವನ್ನ ಸರ್ಕಾರ, ಅದೇ ರೀತಿಯಾಗಿ ಸಂಪೂರ್ಣ ಜಗತ್ತು ಇದಕ್ಕೆ ನೀಡಬೇಕು ಅನ್ನುವಂತ ಈ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡು ಸರ್ಕಾರದಲ್ಲಿ ಮನವಿ ಮಾಡುತ್ತಾ ಈ ಒಂದು ಘಟನೆಯಲ್ಲಿ ಮೃತರಾದವರಿಗೆ ಮಗದೊಮ್ಮೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ। ಅದೇ ರೀತಿಯಾಗಿ ನೋಡಬೇಕಾಗಿತ್ತಂದ್ರೆ ಇವತ್ತಿನ ಈ ಕ್ಯಾಂಡಲ್ ಮಾರ್ಚ್ ಇತ್ತು। ಈ ಕ್ಯಾಂಡಲ್ ಮಾರ್ಚ್ನಲ್ಲಿ ನಮ್ಮಲ್ಲಿ ಸಹಕರಿಸಿದಂತ ಎಲ್ಲ ಸೌರ ನಮ್ಮ ಸಂಘಟನೆಯ ಮೇಲ್ವಿಚಾರಕರಾಗಿರ್ಬೋದು, ನಮ್ಮೆಲ್ಲ ಸ್ವಯಂ ಸೇವಕರಾಗಿರ್ಬೋದು, ಗ್ರಾಮದೆಲ್ಲ ಹಿರಿಯರಾಗಿರ್ಬೋದು, ಅದೇ ರೀತಿಯಾಗಿ ಊರಿನ ಎಲ್ಲ ಗಣ್ಯರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ನಾವೆಲ್ಲ ಭಾರತೀಯರಾಗಿರ್ಬೋದು, ಬೇಡಿಕೆಯ ವಾಸಿಯವರಾಗಿರ್ಬೋದು, ಇಲ್ಲಿ ಸಹಭಾಗಿಯಾಗಿ ನಮಗೆ ಸಹಕರಿಸಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಅದೇ ರೀತಿಯಾಗಿ ಇವತ್ತು ನೋಡಬೇಕಾಗಿತ್ತು ನಮ್ಮ ಪತ್ರಕರ್ತ ಬಾಂಧವರು ಸಹಿತ ಇಲ್ಲಿ ಸೇರಿದ್ದಾರೆ। ಅವರಿಗೂ ಸಹಿತ ನಾನು ಮಗದೊಮ್ಮೆ ನಮ್ಮ ಶೌರ್ಯ ತಂಡದ ಪರವಾಗಿ ಅನೇಕ ವಂದನೆಗಳನ್ನು ಸಲ್ಲಿಸುತ್ತೇನೆ। ಅದೇ ಪರವಾಗಿ ನೋಡಬೇಕಾಗಿತ್ತಂದ್ರೆ ನಮ್ಮ ಸದಲ್ಗಾ ಪೊಲೀಸ್ ಠಾಣೆಯ PSI ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಸಿಬ್ಬಂದಿ ವರ್ಗ ಯಾವತ್ತು ನಮ್ಮ ಜೊತೆಗೆ ಶಾಂತಿಯುತವಾದಂಥ ಕಾರ್ಯಗಳಲ್ಲಿ ಅವರು ಇದ್ದಾರೆ, ನಮ್ಮ ಸಹಕಾರವನ್ನು ಮಾಡಿದ್ದಾರೆ। ಅವರಿಗೂ ಸಹಿತ ನಾನು ಈ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಪರವಾಗಿ ಅನೇಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಅದೇ ರೀತಿಯಾಗಿ ನಾವೆಲ್ಲರೂ ಕೂಡಿಕೊಂಡು ಈ ಕ್ಯಾಂಡಲ್ ಮುಖಾಂತರವಾಗಿ 1 ನಿಮಿಷದ ಮೌನವನ್ನು ಆಚರಿಸಿ ಈ ಒಂದು ಹುತಾತ್ಮರಾದಂಥ ನಮ್ಮ ಭಾರತೀಯರಿಗೆ, ಅಮಾಯಕ ನಾಗರಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ नावेलरू ಈಗ मौनवना जनतेचा अधिकारनामा जाणीव हक्काची या न्यूज चॅनल मध्ये आपले स्वागत आहे। जाहिराती व बातमीसाठी आजच न्यूज चॅनलशी संपर्क साधा 80 87 820 897।